ಮಹಾಮಳೆ ಅಬ್ಬರಕ್ಕೆ ಈಶಾನ್ಯ ರಾಜ್ಯಗಳು ತತ್ತರ. ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂನಲ್ಲಿ ಮಳೆ. ಮಣಿಪುರದಲ್ಲಿ ರಣಮಳೆಗೆ ಅಲ್ಲೋಲ ಕಲ್ಲೋಲ. ಮರಣ ಮಳೆಗೆ ಹೆಚ್ಚಾಗ್ತಾನೆ ಇದೆ ಮೃತರ ಸಂಖ್ಯೆ. ಅಸ್ಸಾಂನಲ್ಲಿ 10, ಅರುಣಾಚಲ ಪ್ರದೇಶದಲ್ಲಿ 9, ಮಿಜೋರಾಂನಲ್ಲಿ 5, ಮೇಘಾಲಯದಲ್ಲಿ 6, ನಾಗಾಲ್ಯಾಂಡ್ನಲ್ಲಿ ಓರ್ವ ಸಾವು. ವರುಣಾರ್ಭಟಕ್ಕೆ ತ್ರಿಪುರ, ಸಿಕ್ಕಿಂನಲ್ಲಿ 2 ಬಲಿ. ಮಳೆಗೆ 35ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಹಾಮಳೆ ಅಬ್ಬರಕ್ಕೆ ಈಶಾನ್ಯ ರಾಜ್ಯಗಳು ತತ್ತರ. ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂನಲ್ಲಿ ಮಹಾಮಳೆ. ಮಣಿಪುರದಲ್ಲಿ ರಣಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮರಣ ಮಳೆಗೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಅಸ್ಸಾಂನಲ್ಲಿ 10 ಜನ, ಅರುಣಾಚಲ ಪ್ರದೇಶದಲ್ಲಿ 9 ಜನ, ಮಿಜೋರಾಂನಲ್ಲಿ 5 ಜನ, ಮೇಘಾಲಯದಲ್ಲಿ 6 ಜನ, ನಾಗಾಲ್ಯಾಂಡ್ನಲ್ಲಿ ಓರ್ವ ಸಾವನ್ನಪ್ಪಿದ್ದಾರೆ. ಅಸ್ಸಾಂನಲ್ಲಿ ನೀವು ನೋಡ್ತಾ ಇರಬಹುದು, ಮಹಾಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ. ಒಟ್ಟಾರೆ ಈ ಮಹಾಮಳೆಗೆ 35ಕ್ಕೂ ಹೆಚ್ಚು ಜನ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ತಾವು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ. ಎಂಥ ಮಹಾಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ ಈಶಾನ್ಯ ರಾಜ್ಯಗಳಲ್ಲಿ. ಮಣಿಪುರ ಆಗಿರಬಹುದು, ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ಮೇಘಾಲಯ, ನಾಗಾಲ್ಯಾಂಡ್ ಎಲ್ಲ ಕಡೆ ಮಹಾಮಳೆಗೆ ಬೇಕಾದಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಒಟ್ಟಾರೆ 35ಕ್ಕೂ ಹೆಚ್ಚು ಜನ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೇಘಾಲಯದಲ್ಲಿ 6 ಜನ, ನಾಗಾಲ್ಯಾಂಡ್ನಲ್ಲಿ ಓರ್ವ, ಅಸ್ಸಾಂನಲ್ಲಿ 10 ಜನ, ಅರುಣಾಚಲ ಪ್ರದೇಶದಲ್ಲಿ 9 ಜನ, ಮಿಜೋರಾಂನಲ್ಲಿ 5 ಜನ. ನೋಡ್ಬೋದು. ಸಿಕ್ಕಿಂನಲ್ಲಿ ತೀಸ್ತಾ ನದಿ ಪ್ರವಾಹಕ್ಕೆ ಜನರು ತತ್ತರ. ಸೇತುವೆ ಮುಳುಗಡೆ, ಧರೆಗುರುಳಿದ ವಿದ್ಯುತ್ ಕಂಬ, ಮನೆಗಳು ಕುಸಿತ, ಆಶ್ರಯ ಇಲ್ಲದೆ ಜನರ ಪರದಾಟ. ನಿರಂತರ ಮಳೆಗೆ ತೀಸ್ತಾ ನದಿಯಲ್ಲಿ ಭಾರೀ ಪ್ರವಾಹ. ಮಳೆಗೆ ಉತ್ತರ ಸಿಕ್ಕಿಂನಲ್ಲಿ ನಿರಂತರ ಭೂಕುಸಿತ ಆಗ್ತಾ ಇದೆ. NDRFನಿಂದ ಮುಂದುವರಿದಿರುವಂತಹ ಜನರ ರಕ್ಷಣಾ ಕಾರ್ಯ. ಸಿಕ್ಕಿಂನಲ್ಲಿ ತೀಸ್ತಾ ನದಿ ಪ್ರವಾಹ ಪರಿಸ್ಥಿತಿಗೆ ತಲುಪಿದೆ. ಜನರು ತತ್ತರಿಸಿ ಹೋಗಿದ್ದಾರೆ. ಸೇತುವೆ ಮುಳುಗಡೆ ಆಗಿದೆ, ವಿದ್ಯುತ್ ಕಂಬ ಧರೆಗುರುಳಿದೆ. ತೀಸ್ತಾ ನದಿ ಸ್ಥಿತಿ ನೀವು ನೋಡ್ಬೋದು. ಎಂತಹ ಪ್ರವಾಹದ ಪರಿಸ್ಥಿತಿಗೆ ತಲುಪಿದೆ ಈ ಮಹಾಮಳೆಗೆ ಸಿಕ್ಕಿಂನಲ್ಲಿರುವಂತಹ ತೀಸ್ತಾ ನದಿ. ಮನೆಗಳು ಕುಸಿತ ಆಗ್ತಾ ಇದ್ದಾವೆ. ಆಶ್ರಯ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಉತ್ತರ ಸಿಕ್ಕಿಂನಲ್ಲಿ ನಿರಂತರವಾಗಿ ಭೂಕುಸಿತ ಆಗ್ತಾ ಇದೆ. NDRF ತಂಡದಿಂದ ರಕ್ಷಣಾ ಕಾರ್ಯ ಮುಂದುವರಿತಾನೇ ಇದೆ. ಈ ಮಹಾಮಳೆಗೆ ತೀಸ್ತಾ ನದಿ ಪ್ರವಾಹದ ಪರಿಸ್ಥಿತಿಯನ್ನು ತಲುಪಿದೆ. ಜನರ ಮನೆಗಳು ಕೊಚ್ಚಿ ಹೋಗ್ತಾ ಇದ್ದಾವೆ. ಆಶ್ರಯ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಸೇತುವೆಗಳು ಮುಳುಗಡೆ ಆಗ್ತಾ ಇದೆ, ವಿದ್ಯುತ್ ಕಂಬಗಳು ಧರೆಗುರುಳ್ತಾ ಇದೆ. NDRF ತಂಡದಿಂದ ಜನರನ್ನು ರಕ್ಷಿಸುವಂತಹ ಕಾರ್ಯ ಮುಂದುವರಿತಾನೇ ಇದೆ. ಉತ್ತರ ಸಿಕ್ಕಿಂನಲ್ಲಿರುವಂತಹ ತೀಸ್ತಾ ನದಿ ಮಳೆಯಿಂದ ನಿರಂತರವಾದಂತಹ ಭೂಕುಸಿತ ಆಗ್ತಾ ಇದೆ. NDRF ತಂಡದವರು ಜನರನ್ನು ರಕ್ಷಿಸುವಂತಹ ಕಾರ್ಯವನ್ನು ಮಾಡ್ತಾನೇ ಇದ್ದಾರೆ. ತೀಸ್ತಾ ನದಿ ಯಾವ ರೀತಿಯ ಪ್ರವಾಹದ ಪರಿಸ್ಥಿತಿಗೆ ತಲುಪಿದೆ. ಮಣಿಪುರ ರಾಜಧಾನಿ ಇಂಫಾಲ್ ನಗರ ಮುಳುಗಡೆ ಆಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ರಣಭೀಕರ ಪ್ರವಾಹ ದೃಶ್ಯ ಸೆರೆಯಾಗಿದೆ. ರಾಜಧಾನಿಯಲ್ಲಿ ಎಲ್ಲಿ ನೋಡಿದ್ರೂ ನೀರು ನೀರು. ಇನ್ನು 3 ದಿನ ಭಾರೀ ಮಳೆ ಮುನ್ಸೂಚನೆ. ಮಣಿಪುರ ರಾಜಧಾನಿ ಇಂಫಾಲ್ ನಗರ ಸಂಪೂರ್ಣ ಮುಳುಗಡೆ. ಎಲ್ಲಿ ನೋಡಿದ್ರೂ ಕೂಡ ನೀರೋ ನೀರು. ಮಣಿಪುರದ ರಾಜಧಾನಿ ಕ್ಯಾಪಿಟಲ್ ಸಿಟಿ ಇಂಫಾಲ್ ನಗರ. ಡ್ರೋನ್ ಕ್ಯಾಮರಾದಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿದೆ. ನೆಲನೇ ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ನೀರು ನೀರು ನೀರು. ಇನ್ನು 3 ದಿನಗಳ ಕಾಲ ಅಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.
ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಮಣಿಪುರದ ಕ್ಯಾಪಿಟಲ್ ಸಿಟಿ ರಾಜಧಾನಿ ಇಂಫಾಲ್ ನಗರ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನೀವು ನೋಡಬಹುದು ದೃಶ್ಯಗಳಲ್ಲಿ, ಎಲ್ಲಿ ನೋಡಿದರೂ ನೀರೇ ಕಾಣಿಸ್ತಾ ಇದೆ, ನೆಲ ಅಂತೂ ಕಾಣಿಸ್ತಾನೇ ಇಲ್ಲ. ಡ್ರೋನ್ ಕ್ಯಾಮ್ರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಇನ್ನು 3 ದಿನಗಳ ಕಾಲ ಅಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಮಣಿಪುರದ ರಾಜಧಾನಿ ಇಂಫಾಲ್ ನಗರ. ರಣಭೀಕರ ಪ್ರವಾಹ ದೃಶ್ಯ, ಇಂಫಾಲ್ ನಗರದ ಪ್ರವಾಹ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮಣಿಪುರದ ಇಂಫಾಲ್ ನಗರದ ಪರಿಸ್ಥಿತಿ ಇದಾಗಿದೆ. ಮಣಿಪುರದ ರಾಜಧಾನಿ ಇಂಫಾಲ್ ನಗರದ ಪ್ರವಾಹದ ಪರಿಸ್ಥಿತಿ.